ಹಲೋ ಸ್ಟೂಡೆಂಟ್ಸ್, ಕೆಮಿಸ್ಟ್ರಿನಲ್ಲಿ 70 ಯಾರೆಲ್ಲ ಸ್ಕೋರ್ ಮಾಡಬೇಕು ಅಂತಿದ್ದೀರಾ ನೀವು ದಯವಿಟ್ಟು ಈ ವಿಡಿಯೋವನ್ನು ನೋಡುವ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಎಕ್ಸಿಟ್ ಫ್ರಮ್ ದಿಸ್ ವಿಡಿಯೋ. ಯಾರಿಗೆ ಜಸ್ಟ್ ಪಾಸ್ ಆಗಬೇಕು ಬಿಕಾಸ್ ಆಫ್ ಯೋರ್ ಓನ್ ರೀಸನ್ಸ್ ನೀವು ಈ ವಿಡಿಯೋವನ್ನು ನೋಡಬಹುದು. ಓಕೆ, ದಿಸ್ ವಿಡಿಯೋ ಇಸ್ ಟು ಹೆಲ್ಪ್ ದೋಸ್ ಸ್ಟೂಡೆಂಟ್ಸ್ ಹೂ ಹ್ಯಾಡ್ ದಿಯರ್ ಜೆನ್ಯೂನ್ ರೀಸನ್ಸ್ ಆ್ಯಂಡ್ ದೇ ಕುಡ್ ನಾಟ್ ದೇ ಡೋಂಟ್ ವಾಂಟ್ ಟು ಸ್ಕೋರ್ ಫಸ್ಟ್ ಆಫ್ ಆಲ್ ಆ್ಯಂಡ್ ದೇ ಜಸ್ಟ್ ವಾಂಟ್ ಟು ಪಾಸ್ ಎಕ್ಸಾಮ್ಸ್. ನಿಮಗೆ ಈ ವಿಡಿಯೋ ಅಪ್ಲಿಕೇಬಲ್ ಆಗಿರುತ್ತೆ. ಯಾರಿಗೆಲ್ಲ 60+, 50+, 70 ಸ್ಕೋರ್ ಮಾಡಬೇಕು, there will be separate strategy for that. You don't watch this video for you. ಓಕೆ, ಡೋಂಟ್ ವಾಚ್ ದಿಸ್ ವಿಡಿಯೋ. ನಿಮಗೆ ಇದು ಹೆಲ್ಪ್ ಆಗಲ್ಲ. ಸ್ಕೋರ್ ಮಾಡೋರಿಗೆ ಈ ವಿಡಿಯೋ ಹೆಲ್ಪ್ ಆಗಲ್ಲ. ಈ ವಿಡಿಯೋ ಬಂದು ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿ. ಮಕ್ಕಳು, ನೀವು ಪಾಸ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ 35 ಮಾರ್ಕ್ಸ್ ಅವಶ್ಯಕತೆ ಇಲ್ಲ. ಥಿಯರಿನಲ್ಲಿ ಇಫ್ ಯು ನೋ ಜಸ್ಟ್ 22 to 25 ಮಾರ್ಕ್ಸ್ ಇದ್ಬಿಡ್ತು ಅಂದರೆ ನೀವು ಪಾಸ್ ಆಗಿಬಿಡ್ತೀರ. ಓಕೆನಾ? ಸೊ 70ನಲ್ಲಿ 21 ಮಾರ್ಕ್ಸಿಗಿಂತ ನೀನು ಸ್ಕೋರ್ ಮಾಡ್ತೀಯ. ಸ್ಟೇ ದಟ್ ಒಂದು 21 ಮಾರ್ಕ್ಸ್ ಆ್ಯಕ್ಚುಲಿ ಇರಬೇಕು. ನೀನೊಂದು 25 ಮಾರ್ಕ್ಸ್ನ ಕರೆಕ್ಟಾಗಿ ಸ್ಕೋರ್ ಮಾಡಿದೆ ಅಂತ ಹೇಳಿದ್ರೆ ನೀನು ಥಿಯರಿನಲ್ಲಿ ಪಾಸ್ ಆಗ್ತೀಯ. ಈ ಥರ ಸ್ಕೋರ್ ಮಾಡೋಕ್ಕೆ ಬರೀ 25 ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಪಾರ್ಟ್ ಬಿ, ಪಾರ್ಟ್ ಡಿ ಹಾಗೂ ಪಾರ್ಟ್ ಸಿ ಅನ್ನು ಫಸ್ಟಿಗೆ ಫೋಕಸ್ ಮಾಡಿ ಏನೇನು ಕಲಿಬಹುದು ಅಂತ ಹೇಳಿ. ಪಾರ್ಟ್ ಸಿ ನಲ್ಲಿ ಡಿ ಆ್ಯಂಡ್ ಎಫ್ ಬ್ಲಾಕಿಂದ 2 ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಓಕೆ, 2 ಕ್ವೆಶನ್ನ ಕೇಳ್ತಾರೆ. ಈ 2 ಕ್ವೆಶನ್ನಿಗೆ 3 ಮಾರ್ಕ್, 3 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಒಂದು ಕ್ವೆಶನ್ ಆಕ್ಟಿನಾಯ್ಡ್ ಲ್ಯಾಂಥನಾಯ್ಡ್ಸ್ನಿಂದ ಇರುತ್ತೆ. ಇನ್ನೂ ಒಂದು ಕ್ವೆಶನ್ ಬಂದ್ಬಿಟ್ಟು KMNO4 ಪ್ರಿಪ್ರೇಷನ್ ಏನು, K2Cr2O7 ಪ್ರಿಪ್ರೇಷನ್ ಏನು, ಅಥವಾ ಅವ್ರು ಈ ಥರ ಕೇಳಬಹುದು. ಲೈಕ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮೇಲೆ ಬರೀರಿ, ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಪ್ರಾಪರ್ಟೀಸ್ ಏನು, ಯಾವುದಾದ್ರೂ 2 ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ನ ಪ್ರಾಪರ್ಟೀಸನ್ನು ಬರೀರಿ, ಈ ಥರದ ಕ್ವೆಶನ್ಸು. ಅಥವಾ ಡೈಕ್ರೋಮೇಟ್ ಸ್ಟ್ರಕ್ಚರ್ ಬರೀರಿ, ಕ್ರೋಮೇಟ್ ಸ್ಟ್ರಕ್ಚರ್ ಬರೀರಿ, ಮೆಟಲ್ ಕಾರ್ಬೋನಿಲ್ ಅಂದರೆ ಏನು, ಸಿನರ್ಜಿಕ್ ಬಾಂಡಿಂಗ್ ಅಂದರೆ ಏನು, ಅಪ್ಲಿಕೇಶನ್ ಆಫ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಅಂದರೆ ಏನು, ಇದ್ರ ಮೇಲೆ ಒಂದು ಕ್ವೆಶನ್ ಇರುತ್ತೆ. ಅಥವಾ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಅಂದರೆ ಏನು, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂದರೆ ಏನು, ಲ್ಯಾಂಥನಾಯ್ಡ್ಸ್ದು ಕೆಮಿಕಲ್ ರಿಯಾಕ್ಷನ್ಸ್ಗಳು ಯಾವುದೆಲ್ಲ ಇರುತ್ತೆ. ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ, ಪ್ರಾಕ್ಟೀಸ್ ಪೇಪರ್ 3 ಕೊಟ್ಟಿದ್ದಾರಲ್ವ ಕ್ವೆಶನ್ ಬ್ಯಾಂಕ್ ಹಿಂದೆ, ಅದು ಮತ್ತು ಮಾಡೆಲ್ ಪೇಪರ್ನಲ್ಲಿ ಯಾವ್ಯಾವ ಕ್ವೆಶನ್ಸ್ ಕೇಳಿದ್ರು ಡಿ ಆ್ಯಂಡ್ ಎಫ್ ಬ್ಲಾಕ್ನಲ್ಲಿ ಅಂತ ಹೇಳುವಂಥದ್ದು. ನಾನು ಕೂಡ ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಆನ್ ಫ್ರೈಡೇ. ನಿಮಗೆ ವೀಡಿಯೋಸು ಲೈವ್ ಸೆಷನಲ್ಲಿ ಸಿಗುತ್ತೆ. ಓಕೆ, ಸೊ ಅಂತಹ ಕ್ವೆಶನ್ಸ್ನ ಪಿಕ್ ಮಾಡಿಕೊಂಡು ನೀವು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿಬಿಡಿ. ನಿಮ್ಗೆ ಆರಾಮಾಗಿ ಡಿ ಆ್ಯಂಡ್ ಎಫ್ ಬ್ಲಾಕ್ನಿಂದ ಒಟ್ಟು ಎಷ್ಟು ಮಾರ್ಕ್ ಬರ್ಬೋದು? 6 ಮಾರ್ಕ್ ಬರ್ಬೋದು. ಪಾರ್ಟ್ ಬಿ ನಲ್ಲೂ ಕೂಡ ಡಿ ಆ್ಯಂಡ್ ಎಫ್ ಬ್ಲಾಕ್ ಕೇಳ್ತಾರೆ ಅವರು. ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಿ, ಕಲರ್ ತೋರಿಸುತ್ತಾ ಇಲ್ವೋ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಇಲ್ಲೂ ಕೂಡ ನೀವೇನು ಮಾಡ್ತೀರಾ, 2 ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀರಾ. 6+2 ಅಂತ ಹೇಳಿದ್ರೆ ಒಟ್ಟು 8 ಮಾರ್ಕ್ಸ್ ಸಿಕ್ತು. ನಿಮಗೆ ಪಾಸ್ ಆಗ್ಲಿಕ್ಕೆ ಬೇಕಾಗಿರೋದು 25 ಮಾರ್ಕ್ಸ್. ಪಾಸ್ ಆಗ್ಲಿಕ್ಕೆ ಬೇಕಾಗಿರುವಂಥದ್ದು 25 ಮಾರ್ಕ್ಸ್. ಸೊ ಒಂದು ಚಾಪ್ಟರ್ ನೀವು ಡಿ ಆ್ಯಂಡ್ ಎಫ್ ಬ್ಲಾಕ್ನಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋಆರ್ಡಿನೇಷನ್ ಕಂಪೌಂಡ್ಸ್ನ ನೀವು ಇಲ್ಲಿ ಬಿಡಬಹುದು. ಓಕೆ, ನಿಮಗೆ ಬೇಡ ಅಂತ ಹೇಳಿದ್ರೆ ನಿಮ್ಮ ಚಾಯ್ಸ್, ನಿಮ್ಮ ಆಯ್ಕೆ. ನಂತರ ಹ್ಯಾಲೋ ಆಲ್ಕೇನ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಹ್ಯಾಲೋ ಆಲ್ಕೇನ್ಸ್ನ ದಯವಿಟ್ಟು ನೀವು ಸ್ಕಿಪ್ ಮಾಡಬೇಡಿ. ಹ್ಯಾಲೋ ಆಲ್ಕೇನ್ಸ್ನಲ್ಲಿ ಪಾರ್ಟ್ ಬಿ ನಲ್ಲಿ ಒಂದಾದರೆ ಸ್ವಾಟ್ಸ್, ಇಲ್ಲಾಂದರೆ ಫಿಂಕಲ್ ಸ್ಟೇನ್, ಈ ಥರ ಪ್ಯಾಟರ್ನ್ ನೀವು ಸ್ವಲ್ಪ ನೋಡ್ಕೊಳ್ಳಿ. ನೇಮ್ಡ್ ರಿಯಾಕ್ಷನ್ಸ್ಗಳು ಕೇಳುವಂತಹದ್ದು ಜಾಸ್ತಿ. ಎಲ್ಲಿ? ಪಾರ್ಟ್ ಬಿ ನಲ್ಲಿ ನೇಮ್ಡ್ ರಿಯಾಕ್ಷನ್ಸ್ಗಳನ್ನ ಕೇಳಿರುವಂತಹದ್ದು ಜಾಸ್ತಿ ಇದೆ. ಅಂದರೆ ಯಾವ ರಿಯಾಕ್ಷನ್ಸ್ನೂ ಕೇಳಬಹುದು, ಬಟ್ ನೀವು ಪಾಸ್ ಆಗಲಿ ಅಂತ ಹೇಳಿ ಯಾವುದಾದ್ರು 1 ಅಥವಾ 2 ಸ್ವಾಟ್ಸ್ ರಿಯಾಕ್ಷನ್, ಫಿಂಕಲ್ ಸ್ಟೇನ್, ವುಡ್ಸ್ ಫಿಟಿಕ್, ಇಂತಹ ನೇಮ್ಡ್ ರಿಯಾಕ್ಷನ್, ಸ್ಯಾಂಡ್ ಮೇಯರ್ ರಿಯಾಕ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡಿ. ಸೊ ಇದನ್ನು ಕರೆಕ್ಟಾಗಿ ಓದಿದ್ರೆ ನಿಮ್ಗೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ಆಲ್ಕೋಹಾಲ್ಸ್ ಚಾಪ್ಟರ್ನಲ್ಲಿ ಕೋಲ್ಬೇಸ್ ರಿಯಾಕ್ಷನ್, ಫಿನಾಲ್ಸ್ನಿಂದ, ಎಸ್ಪೆಷಲಿ ಫಿನಾಲ್ಸ್ ಪಾರ್ಟ್ನಿಂದ, ಅದು ಆನಿಸಾಲ್ನಿಂದ ಕೂಡ ಕೇಳಬಹುದು. ಬಟ್ ಫಿನಾಲ್ಸ್ನಿಂದ ಕೋಲ್ಬೇಸ್ ರಿಯಾಕ್ಷನ್ ಮತ್ತು ರಿಮರ್ ರಿಯಾಕ್ಷನ್ಸ್ನ ಬರೀರಿ ಅಂತ ಹೇಳೋ ಕ್ವೆಶನ್ಸ್ನ ಕೇಳಿರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸರಿನಾ? ಇಲ್ಲಿ ಎಷ್ಟಾಯ್ತು ನಿಮಗೆ? 2+2 6 ಮಾರ್ಕ್ಸ್ ಇಲ್ಲೇ ಬಂದ್ಬಿಡ್ತಾ. ಪಾರ್ಟ್ ಡಿ ಅಂತ ಹೇಳಿ ಬಂದಾಗ ಫೋಕಸ್ ಆನ್ 2 ಚಾಪ್ಟರ್ಸ್ ಓನ್ಲಿ. ಯಾವುದು? ಹ್ಯಾಲೋ ಆಲ್ಕೇನ್ಸ್ ಮತ್ತು ಆಲ್ಕೋಹಾಲ್ಸ್. ಹ್ಯಾಲೋ ಆಲ್ಕೇನ್ಸ್ನಲ್ಲಿ ನಿಮಗೆ SN1 ಮೆಕ್ಯಾನಿಸಮ್ ಬರೀರಿ ಅಂತ ಕೇಳಬಹುದು, ಅಥವಾ SN2 ಮೆಕ್ಯಾನಿಸಮ್ ಬರೀರಿ ಅಂತ ಹೇಳಿ ಕೇಳ್ಬೋದು. ಎನಾನ್ಶಿಯೋಮಸ್, ರೆಸಿಮೈಸೇಷನ್, ಆಪ್ಟಿಕಲ್ ಆಕ್ಟಿವಿಟಿ ಅಂತ ಹೇಳಿದರೆ ಏನು, ಯಾವ ಇನ್ಸ್ಟ್ರೂಮೆಂಟ್ನಲ್ಲಿ ಅದನ್ನ ಮೆಷರ್ ಮಾಡ್ತಾರೆ, ಎಕ್ಸಾಂಪಲ್ ಬರೀರಿ. ಈ ಥರ ಆಪ್ಟಿಕಲ್ ಆಕ್ಟಿವಿಟಿ ಪಾರ್ಟಿಂದ ಒಂದು ಕ್ವೆಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. SN1 SN2 ಮೆಕ್ಯಾನಿಸಮ್ ಬರೀರಿ ಅಂತ ಹೇಳೋ ಕ್ವೆಶನ್ಸ್ ಕೇಳ್ಬೋದು. ಅಥವಾ ಅವರು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದರೆ ಏನು, ಗ್ರಿಗ್ನಾರ್ಡ್ ರಿಯೇಜೆಂಟನ್ನು ನಾವು ಯಾಕೆ ಡ್ರೈ ಕಂಡೀಷನ್ಸ್ನಲ್ಲಿ ತಗೋಬೇಕು, ಇಂಥ ಕ್ವೆಶನ್ಸ್ಗಳು. ಅಂದರೆ ನೀವು ಕಂಪ್ಲೀಟಾಗಿ ಹ್ಯಾಲೋ ಆಲ್ಕೇನ್ಸ್ ಪಾರ್ಟು ಮತ್ತು ಅದರಲ್ಲಿ ಬರುವಂಥ ಶಾರ್ಟ್ ಕ್ವೆಶನ್ಸು SN1 ಅಥವಾ SN2 ಮೆಕ್ಯಾನಿಸಮು ಫಾರ್ 3 ಮಾರ್ಕ್ಸು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತೀರಾ. ನಿಮ್ಮ ಟಾರ್ಗೆಟ್ 3 ಮಾರ್ಕ್ ಅಲ್ಲ, ಇಲ್ಲಿ ನಿಮ್ಮ ಟಾರ್ಗೆಟ್ ಬಂದ್ಬಿಟ್ಟು 5 ಮಾರ್ಕ್ ಆಗಿರುತ್ತೆ.
ಆಲ್ಕೋಹಾಲ್ಸ್ನಲ್ಲೂ ಕೂಡ ಒಂದು ಮೆಕ್ಯಾನಿಸಮ್ನ ಕೇಳ್ತಾರೆ. ಆಸಿಡ್ ಕ್ಯಾಟಲೈಸ್ಡ್ ಹೈಡ್ರೇಷನ್ ಆಫ್ ಈಥೇನ್ ಟು ಎಥನಾಲ್, ಆಸಿಡ್ ಕ್ಯಾಟಲೈಸ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಈಥೇನ್, ಅಥವಾ ಆಲ್ಕೋಹಾಲ್ಸ್ನಿಂದ ಈಥರನ್ ಹೆಂಗೆ ಪ್ರಿಪೇರ್ ಮಾಡೋದು, ಇದರಿಂದ ಯಾವುದಾದ್ರೂ ಒಂದು ಮೆಕ್ಯಾನಿಸಮ್ನ ಕೇಳ್ತಾರೆ. ಜೊತೆಗೆ ಯಾವುದಾದ್ರೂ ರಿಯಾಕ್ಷನ್ಸ್ ಲೈಕ್ ನೈಟ್ರೇಷನ್ ಆಫ್ ಫಿನಾಲ್ ಎಕ್ಸ್ಪ್ಲೇನ್ ಮಾಡಿ, ಅಥವಾ ಫಿನಾಲ್ ರಿಯಾಕ್ಷನ್ ವಿತ್ ಜಿಂಕ್ ಡಸ್ಟ್ ಎಕ್ಸ್ಪ್ಲೇನ್ ಮಾಡಿ. ಅಂದರೆ ಒಂದು ಕಾಮನ್ ಅಲ್ಲದೆ ಇರುವಂಥ ರಿಯಾಕ್ಷನ್ಸ್ನು ಕೇಳ್ಬೋದು, ಅಥವಾ ಆಸ್ಪಿರಿನ್ ಕೇಳ್ಬೋದು, ಅಥವಾ ಬಹಳ ಇಂಪಾರ್ಟೆಂಟ್ ಆಗಿರುವ ರಿಮಟಿಮ್ಯಾನ್ ರಿಯಾಕ್ಷನ್ಸ್ ಕೇಳ್ಬೋದು, ಕೊಲ್ಬೇಸ್ ರಿಯಾಕ್ಷನ್ಸ್ ಇಲ್ಲೂ ಕೂಡ ಕೇಳುವ ಚಾನ್ಸಸ್ ಇರುತ್ತೆ. ಸೊ ಈ 2 ಚಾಪ್ಟರ್ನ ಮಾತ್ರ ನೀವು ಪರ್ಫೆಕ್ಟ್ ಆಗಿ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಮಕ್ಕಳಲ್ಲಿ 5+5 ಅಂತ ಹೇಳಿದ್ರೆ 10 ಮಾರ್ಕ್ಸ್ ಸಿಗುತ್ತೆ. ಸೊ ನೀವು ಪಾರ್ಟ್ ಡಿ ನಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ ಮಕ್ಕಳು? ಆ 2 ಚಾಪ್ಟರ್ನಿಂದ 10 ಮಾರ್ಕ್. ಪಾರ್ಟ್ ಬಿ ನಲ್ಲಿ ಒಟ್ಟು ಎಷ್ಟು ಮಾರ್ಕ್ ಬರುತ್ತೆ ನಿಮ್ಗೆ? ಇಲ್ಲಿ 6 ಮಾರ್ಕ್ ಬರುತ್ತೆ, ಆಯ್ತಾ? ಪಾರ್ಟ್ ಸಿ ನಲ್ಲಿ ಒಟ್ಟು ಎಷ್ಟು ಮಾರ್ಕ್ ಬರುತ್ತೆ ನಿಮಗೆ? ಡಿ ಅಂಡ್ ಎಫ್ ಬ್ಲಾಕ್ ಮಾತ್ರ ನೋಡಿದ್ರೆ 6 ಮಾರ್ಕ್ ಬಂತು. ಎಷ್ಟಾಯ್ತು ಇಲ್ಲಿ? 22 ಮಾರ್ಕ್ ಆಯ್ತು. 6 6 12 10 22 ಮಾರ್ಕ್ ಆಯ್ತು. ಪಾಸ್ ಆಯ್ತಲ್ಲ? ಪಾಸ್ ಆಗಬೇಕು ಅಂತ ಹೇಳೋ ಮಕ್ಕಳಿಗೆ ಬರೀ 3 ಚಾಪ್ಟರ್ ಅಷ್ಟೇ ನೋಡ್ಕೊಂಡ್ರು ಸಾಕಾಗುತ್ತೆ. ಇಫ್ ಯು ವಾಂಟ್ ಟು ಪಾಸ್ ಇನ್ ಕೆಮಿಸ್ಟ್ರಿ ಎಕ್ಸಾಮ್, ಇಫ್ ಯು ವಾಂಟ್ ಟು ಜಸ್ಟ್ ಪಾಸ್, ಜಸ್ಟ್ ಪಾಸ್ ಆಗಬೇಕು, ನನಗೆ ಬೇರೆ ಏನೂ ಬೇಡ, ಜಸ್ಟ್ ಪಾಸ್ ಆಗ್ಬೇಕು ನಾನು. ಎಷ್ಟು ಚಾಪ್ಟರ್? ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಟೆಲ್ ಯು, ಹ್ಯಾಲೋ ಆಲ್ಕೇನ್ಸು, ಆಯಿತಾ? ಆಲ್ಕೋಹಾಲ್ಸನ್ನ ಕರೆಕ್ಟಾಗಿ ಓದಿ, ಹ್ಯಾಲೋ ಆಲ್ಕೇನ್ಸ್, ಆಲ್ಕೋಹಾಲ್ಸ್, ಇನ್ನು ಒಂದು ಯಾವುದು? ಡಿ ಅಂಡ್ ಎಫ್ ಬ್ಲಾಕ್. ಡಿ ಅಂಡ್ ಎಫ್ ಬ್ಲಾಕ್ ಈ 3 ಚಾಪ್ಟರ್ ಸಾಕು ನೀವು ಪಾಸ್ ಆಗಲಿಕ್ಕೆ ಕೆಮಿಸ್ಟ್ರಿನಲ್ಲಿ. ಬಟ್ ಟ್ವಿಸ್ಟ್ ಎಲ್ಲಿ ಬರುತ್ತೆ ಗೊತ್ತಾ? ಟ್ವಿಸ್ಟ್ ಎಲ್ಲಿ ಬರುತ್ತೆ? ವಾಟ್ ಇಫ್ ಅಲ್ಲಿ ಕೇಳಿರೋ ಕ್ವೆಶನ್ಸು ಇಂಡೈರೆಕ್ಟ್ ಆಗಿತ್ತು, ಅಥವಾ ನಿಮಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದಾಗ ನೀವು ಆ ಒಂದು ಟ್ವಿಸ್ಟ್ನಲ್ಲಿ ಸಿಕ್ಕಾಕೋಬಾರ್ದು ಎಕ್ಸಾಮ್ನಲ್ಲಿ. ಸೊ ನಿಮಗೆ 22 ಮಾರ್ಕ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಲೆಕ್ಕಾಚಾರ ಅದಕ್ಕಿಂತ ಒಂದು 10ರಿಂದ 13 ಮಾರ್ಕ್ ಎಕ್ಸ್ಟ್ರಾ ಇರಬೇಕು. ಅಂದರೆ ನಿಮ್ಮ ಪ್ರಿಪ್ರೇಷನ್ ಬಂದು 35 ಮಾರ್ಕ್ಸಿಗೆ ಇರಬೇಕು. 35 ಮಾರ್ಕ್ಸಿಗಿದ್ರೆ ನಿಮಗೆ 22 ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಆಯಿತಾ? ಯಾವಾಗಲೂ ಹೈಯರ್ ಮಾರ್ಕಿಗೆ ಏಮ್ ಇಟ್ಕೊಂಡಾಗ ಅದರ ಕೆಳಗಡೆ ಇರುವಂತಹ ಮಾರ್ಕ್ ನೀವು ಸ್ಕೋರ್ ಮಾಡ್ಬೋದು. ನೀವು 22 ಮಾರ್ಕಿಗೆ ಸ್ಕೋರ್ ಏಮ್ ಇಟ್ಕೊಂಡ್ರೆ ಅದರಿಂದನೂ ಕೆಳಗಡೆ ಹೋಗುತ್ತೆ ನಿಮ್ಮ ಮಾರ್ಕು. ಹಾಗಾಗಿ ಇವಾಗ ಪಾಸ್ ಆಗ್ಲಿಕ್ಕೆ ನಿಮಗೆ ಬೇಕಾಗಿರೋದು 3 ಚಾಪ್ಟರ್. ನಿಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇದೆ ಅಂತ ಹೇಳಿ ನಾನು ಅನ್ಕೋತೀನಿ. ಇನ್ನು 35 ಮಾರ್ಕ್ ಅಂದರೆ 22 ಬೇಡ, ಅದನ್ನು ನಾನು ಇವಾಗ 35 ಅಥವಾ 40 ರೇಂಜ್ನಲ್ಲಿ ತಗೊಂಡು ಬರಬೇಕು ಅಂದರೆ ಯಾವುದೆಲ್ಲ ಎಡಿಷ್ನಲ್ ಚಾಪ್ಟರ್ಸ್ನ ನೋಡ್ಕೋಬೇಕು. ಸೊ ಇಲ್ಲಿ ನಾನು ನಿಮಗೆ ಕೆಮಿಕಲ್ ಕೈನೆಟಿಕ್ಸ್ ಹೇಳಬಲ್ಲೆ. ಪಾರ್ಟ್ ಬಿ ನಲ್ಲಿ ಕೆಮಿಕಲ್ ಕೈನೆಟಿಕ್ಸು ಥಿಯರಿ ಪಾರ್ಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇಫ್ ಯು ನೋ ಕೆಮಿಕಲ್ ಕೈನೆಟಿಕ್ಸ್ ಫಾರ್ 2 ಮಾರ್ಕ್, ಇಲ್ಲಿ 2 ಮಾರ್ಕ್ ಸ್ಕೋರ್ ಮಾಡ್ಬೋದಾ? ಪಾರ್ಟ್ ಸಿ ನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲೂ ಕೂಡ ಕೆಮಿಕಲ್ ಕೈನೆಟಿಕ್ಸ್ ಕೇಳ್ತಾರೆ. ಪಾರ್ಟ್ ಇ ನಲ್ಲಿ ನ್ಯೂಮೆರಿಕಲ್ಸ್ ಬಿಟ್ಬಿಡು, ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಏನು ಕೇಳ್ತಾರೆ? ಇಲ್ಲಿ ಇಂಟಿಗ್ರೇಟೆಡ್ ರೇಟ್ ಆರ್ಡರ್ ಇಂಟಿಗ್ರೇಟೆಡ್ ಇಕ್ವೇಷನ್ಸ್ದು ಡೆರಿವೇಷನ್, ಇಂಟಿಗ್ರೇಟೆಡ್ 0 ಆರ್ಡರ್ ಡೆರಿವೇಷನ್, ಇಂಟಿಗ್ರೇಟೆಡ್ ಫಸ್ಟ್ ಆರ್ಡರ್ ಡೆರಿವೇಷನ್, ಮಾಲಿಕ್ಯುಲಾರಿಟಿ, ಆರ್ಡರು ಇಲ್ಲಿ ಕೇಳ್ತಾರೆ. ಡಿಫ್ರೆನ್ಸ್ ಏನು, ಅಥವಾ ಫಸ್ಟ್ ಆರ್ಡರ್ ಅಂದರೆ ಏನು, ಸ್ಯೂಡೋ ಫಸ್ಟ್ ಆರ್ಡರ್ ಅಂದರೆ ಏನು, ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್ ಗ್ರಾಫ್ ಬರೀರಿ ಫಾರ್ HI ರಿಯಾಕ್ಷನ್ಸ್, H2+I2 ಗಿವಿಂಗ್ HI ರಿಯಾಕ್ಷನ್ಸು, ಅಥವಾ ಅರೇನಿಯಸ್ ಇಕ್ವೇಷನ್ಸ್ನ ಎಕ್ಸ್ಪ್ಲೇನ್ ಮಾಡಿ, ಗ್ರಾಫನ್ನು ಪ್ಲಾಟ್ ಮಾಡಿ, ಕೊಲಿಷನ್ ಫ್ರೀಕ್ವೆನ್ಸಿ, ಎಫೆಕ್ಟಿವ್ ಕೊಲಿಷನ್ ಆಗಲಿಕ್ಕಿರುವಂತಹ ಫ್ಯಾಕ್ಟರ್ಸ್ ಯಾವುದು, ಕ್ಯಾಟಲಿಸ್ಟ್ ವರ್ಸಸ್ ಕ್ಯಾಟಲಿಸ್ಟ್ ಪ್ರೆಸೆನ್ಸ್ನಲ್ಲಿ ಹೇಗೆ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಆಗುತ್ತೆ, ಮತ್ತು ಅದರ ಆ ಒಂದು ಡಯಾಗ್ರಾಮ್ ಏನು, ಅಲ್ಲೂ ಕೂಡ ರಿಯಾಕ್ಟ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಷನ್ ನೀವು ಬರೀತೀರಲ್ವ, ಆ ಒಂದು ಗ್ರಾಫನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಂದರೆ ಇಲ್ಲಿ ಬರೀ ಡೆರಿವೇಷನ್ ಮಾತ್ರ ಬರುತ್ತೆ ಅಂತ ಹೇಳ್ಕೊಂಡು ಹೋಗಬೇಡಿ. ಡೆರಿವೇಷನ್ ಕೇಳ್ಬೋದು, ಇಲ್ಲಾಂದರೆ ಫಸ್ಟ್ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ನ ಗ್ರಾಫ್ ಕೊಟ್ಬಿಟ್ಟು ಆ ಗ್ರಾಫಿಕ್ ಸಂಬಂಧಪಟ್ಟಂಥ ಕ್ವೆಶನ್ಸ್ನ ಕೇಳ್ಬೋದು. ಸೊ ಕಂಪ್ಲೀಟ್ ಆಗಿ ಥಿಯರಿ ಕ್ವೆಶನ್ಸ್ನ ನೀವು ನೋಡ್ಕೊಂಡು ಹೋದ್ರೆ ಆರಾಮಾಗಿ ನೀವೇನು ಮಾಡ್ಬೋದು? ಇಲ್ಲಿ 3 ಮಾರ್ಕ್ ಸ್ಕೋರ್ ಮಾಡ್ಬೋದು. ಇಲ್ಲೂ ಕೂಡ 2 ಮಾರ್ಕ್ ಸ್ಕೋರ್ ಮಾಡ್ಬೋದು. ಸೊ 22 ಮಾರ್ಕ್ ಅಂತ ಹೇಳುವಂಥದ್ದು ಏನಾಯ್ತು ಇವಾಗ? 22 ಮಾರ್ಕಿಗೆ ನೀನು 7 ಮಾರ್ಕ್ ಆ್ಯಡ್ ಮಾಡ್ತಾ ಇದೆಯಾ. ಸೊ 22 ಮಾರ್ಕ್ ನೀನು ಬರೀ 3 ಚಾಪ್ಟರ್ನಿಂದ 22 ಮಾರ್ಕ್ ಏನು ಸ್ಕೋರ್ ಮಾಡ್ತಿದ್ದೆ, ನೀನು ಪ್ಲಸ್ 7 ಮಾಡು, 29 ಮಾರ್ಕ್ ಆಯ್ತು ನಿಮ್ಗೆ. ಇವಾಗ ಎಷ್ಟಾಯಿತು? 29 ಮಾರ್ಕ್ಸ್ ಆಯಿತು. ಅರ್ಥ ಆಯ್ತಾ? 29 ಮಾರ್ಕ್ಸ್ ಆಯಿತು. ಸೊ ನಾನು ಮೊದಲೇನು ಹೇಳಿದೆ ನಿಮಗೆ, ಡಿ ಬ್ಲಾಕಲ್ಲಿ ಹ್ಯಾಲೋ ಆಲ್ಕೇನ್ ಆಲ್ಕೋಹಾಲ್ಸ್ ಇತ್ತು ಅಂದರೆ 10 ಮಾರ್ಕ್ ತಗೋತೀಯ. ಇಲ್ಲಿ 6 ಮಾರ್ಕ್ ಅಂತ ಹೇಳೋದು ನೀನು ಪಾರ್ಟ್ ಸಿ ನಲ್ಲಿ ಬರೀ ಡಿ ಅಂಡ್ ಎಫ್ ಬ್ಲಾಕ್ನಲ್ಲಿ ಕಲ್ತ್ಕೊಂಡ್ರೆ ನಿಂಗೆ 6 ಮಾರ್ಕ್ ಬರುತ್ತೆ. ಈ ಹ್ಯಾಲೋ ಆಲ್ಕೇನು ಆಲ್ಕೋಹಾಲು ಡಿ ಅಂಡ್ ಎಫ್ ಬ್ಲಾಕ್ನಿಂದ ನಿನಗೆ 6 ಮಾರ್ಕ್ ಬರುತ್ತೆ, 22 ಮಾರ್ಕ್ ಬಂತು. ಅದರ ಜೊತೆಗೆ ನೀನೇನಾದರೂ ಕೆಮಿಕಲ್ ಕೈನೆಟಿಕ್ಸ್ 4ನೇ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸನ್ನು ಓದ್ಕೊಂಡೆ ಅಂತ ಹೇಳಿದ್ರೆ ಎಷ್ಟು ಮಾರ್ಕ್ ಬರುತ್ತೆ ನಿನಗೆ? 29 ಮಾರ್ಕ್ಸ್ ಬರುತ್ತೆ. ಅಂದರೆ ನೀನು ಅದರಲ್ಲಿರೋದನ್ನ ಬರಿಬೇಕು, ಬರೀ ಓದ್ಕೊಂಡ್ರೆ ಸಾಕಾಗೋದಿಲ್ಲ, ಆನ್ಸರನ್ನು ಬರೆಯೋ ರೀತಿನಲ್ಲಿ ಓದಬೇಕು, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಇಷ್ಟನ್ನ ನೀನು ನೋಡ್ಕೋತೀಯ ಅಂತ ಹೇಳಿದ್ರೆ ನಿನಗೆ 29 ಮಾರ್ಕ್ಸ್ ಇಲ್ಲಿಗೆ. ಇಲ್ಲ ಮಿಸ್, 29 ಬೇಡ,
ನೀವು 35 ಅಂತ ಹೇಳಿ ತಮ್ನೇಲಲ್ಲಿ ಹಾಕಿದ್ರ 35 ಬರ್ಬೇಕು ನನಗೆ. ಹಂಗಾದ್ರೆ ಏನ್ ಮಾಡ್ಬೇಕು? ಸೊ ನನ್ನ ಸಜೆಷನ್, ನಿಮಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಬಹುದು ಆಯ್ತಾ. ನನ್ನ ಸಜೆಷನ್ ಏನಪ್ಪಾ ಅಂದ್ರೆ, ಸೊಲ್ಯೂಷನ್ ಚಾಪ್ಟರ್ ಅಂತ ಹೇಳೋದನ್ನ ನೀವು ತುಂಬಾ ಹಿಂದೆ ಅಂದ್ರೆ ಆಲ್ಮೋಸ್ಟ್ ಸೆಕೆಂಡ್ PUC ಸ್ಟಾರ್ಟ್ ಮಾಡ್ಬೇಕಾದ್ರೆ ಸೊಲ್ಯೂಷನ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡಿರ್ತಾರೆ. ಅದರಿಂದ ಥಿಯರಿ ಕ್ವೆಶನ್ಸ್, ರಿವರ್ಸ್ ಆಸ್ಮೋಸಿಸ್ ಅಂದ್ರೆ ಏನು, ಆ ಚಿತ್ರ ಬರೆದು ಅದ್ರ ಮೇಲೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನು, ಅಪ್ಲಿಕೇಶನ್ ಆಫ್ ಆಸ್ಮೋಟಿಕ್ ಪ್ರೆಷರ್ ಮೆಥಡು, ಅಥವಾ ಡಿಫೈನ್ ಮೊಲಾರಿಟಿ ಇಂಥ ಕ್ವೆಶನ್ಸ್ಗಳನ್ನ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಥಿಯರಿಯಿಂದ ನೀನು ಆರಾಮಾಗಿ ಸ್ಕೋರ್ ಮಾಡ್ಬೋದಲ್ಲ 3 ಮಾರ್ಕ್ಸ್ ಇಲ್ಲಿ. ಸೊ 29 + 3 ಎಷ್ಟಾಯಿತು? ಸೊ ಆ ಥರ ಆಯಿತು ಅಂತ ಹೇಳಿದ್ರೆ ಒಟ್ಟು 29 ಇತ್ತು 4 ಚಾಪ್ಟರ್ನಿಂದ. 29 3 ಅಂತ ಹೇಳಿದ್ರೆ ಇಲ್ಲಿ 32 ಮಾರ್ಕ್ ಆಯಿತು. ಇನ್ನು ಬರೀ ಸೊಲ್ಯೂಷನ್ ಚಾಪ್ಟರ್ನ ಥಿಯರಿಯನ್ನು, ಇದು ನೋಡಿ ನ್ಯೂಮೆರಿಕಲ್ಸ್ ಅಲ್ಲ ನಾನು ಹೇಳ್ತಾ ಇರೋದು, ಬರೀ ಥಿಯರಿ ಪಾರ್ಟನ್ನ ಅಟೆಂಡ್ ಮಾಡಿದ್ರೆ, ಸೊಲ್ಯೂಷನ್ ಚಾಪ್ಟರ್ನ ಥಿಯರಿ ಪಾರ್ಟ್ನ ನೀನು ಕರೆಕ್ಟಾಗಿ ಅಟೆಂಡ್ ಮಾಡ್ತೀಯ ಅಂದರೆ ಪಾರ್ಟ್ ಸಿ ನಲ್ಲೇ ಥಿಯರಿ ಪಾರ್ಟ್ ಅಟೆಂಡ್ ಮಾಡ್ತೀಯ ಅಂತ ಹೇಳಿದ್ರೆ ನಿನಗೆ ಎಷ್ಟು ಬರುತ್ತೆ? 32 ಮಾರ್ಕ್. ನೌ ಕಮ್ಸ್ ದ ಟ್ವಿಸ್ಟ್. ಏನು? FIB, ಫಿಲ್ ಇನ್ ದ ಬ್ಲಾಂಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ ಉತ್ತರವನ್ನು ಅಲ್ಲೇ ಕೊಟ್ಟಿರ್ತಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲಿ ಬರುತ್ತೆ? ಪಾರ್ಟ್ ಎ ನಲ್ಲಿ ಬರುತ್ತೆ. 3 ಮಾರ್ಕ್ ಅಟ್ಲೀಸ್ಟ್ ನಿನ್ಗೆ ಇಲ್ಲಿ ಸ್ಕೋರ್ ಮಾಡ್ಬೋದು. ಇಲ್ಲಿ ನಿಮಗೆ ಉತ್ತರ ಇರುತ್ತೆ, ಇನ್ನೊಂದು ಓದಿರ್ತೀಯ, ಇದೇ ಚಾಪ್ಟರ್ಸ್ಗಳ ಉತ್ತರಗಳನ್ನ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ ನಿನಗೆ ಅಟ್ಲೀಸ್ಟ್ ಟಿಕ್ ಮಾಡಬಹುದು. ಉತ್ತರಗಳಿದ್ದಾಗ ಇದಾಗಿರ್ಬಹುದು ಅಂತ ಹೇಳೋ ಗೆಸ್ ಇರುತ್ತೆ. ಸೊ 3 ಅಥವಾ 2 ಮಾರ್ಕ್, ಲೆಟ್ಸ್ ಸೇ ದಟ್ ಇದು 5 ಮಾರ್ಕಿಗೆ ಕೇಳ್ತಾರೆ ಫಿಲ್ ಇನ್ ದ ಬ್ಲಾಂಕ್ಸು. 5 ಮಾರ್ಕ್ನಲ್ಲಿ ನೀನು ಅಟ್ಲೀಸ್ಟ್ 3 ಮಾರ್ಕನ್ನು ಸ್ಕೋರ್ ಮಾಡುವಂತಹ ಚಾನ್ಸಸ್ ಅಲ್ಲಿ ಜಾಸ್ತಿ ಆಗ್ತದೆ. 3 ಮಾರ್ಕ್ ಮಾಡ್ತೀಯ ಅಂದರೆ 5 ಮಾರ್ಕ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. 3 or 2 ಮಾರ್ಕ್ ಇಲ್ಲಿಂದ ಫಿಲ್ ಇನ್ ದ ಬ್ಲಾಂಕ್ಸ್ನಿಂದ. ಸೊ ಎಷ್ಟಾಯಿತು? ನಾನು 2 ಅಂತಲೇ ಇಟ್ಕೋತೀನಿ. 34 ಮಾರ್ಕ್ ಆಯಿತು. ಇಲ್ಲಿಗೆ ನಿನಗೆ 34 ಮಾರ್ಕ್ ಆಯಿತು. 34 ಮಾರ್ಕನ್ನು ಸ್ಕೋರ್ ಮಾಡ್ಬೋದು ಜಸ್ಟ್ ಬೈ ನೋಯಿಂಗ್ ನೌ 5 ಚಾಪ್ಟರ್ಸ್. ಯಾವುದದು 5 ಚಾಪ್ಟರ್ಸ್? ಇಲ್ಲಿ ನಾನು ಸೊಲ್ಯೂಷನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲ ಮಿಸ್ ನಾನು ಇಲ್ಲಿ 3 ಮಾರ್ಕ್ ಸ್ಕೋರ್ ಮಾಡ್ತೀನಿ FIB ನಲ್ಲಿ, 3 ಮಾರ್ಕ್ ಇಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಿನ್ನ ಸ್ಕೋರ್ ಏನಾಯ್ತು? ಇಲ್ಲಿ 35 ಆಯ್ತು. 35 ಮಾರ್ಕ್ ಅಂತ ಹೇಳೋದಿಲ್ಲ ಆಯ್ತು. ಆಯ್ತಾ? ಯಾರೆಲ್ಲ ಬಯಾಲಜಿ ಸ್ಟೂಡೆಂಟ್ಸ್ ಇದ್ದೀರಾ, ನೀವು ಬಯೋ ಸ್ಟೂಡೆಂಟ್ಸ್ ಇದ್ದೀರಾ, ನಿಮಗೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಬಹಳ ಈಸಿ. ನೀವು ಬಯಾಲಜಿ ಸ್ಟೂಡೆಂಟ್ಸ್ ಇದ್ದೀರಾ, ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಬಹಳ ಈಸಿ. ಸೊ ಬಯೋ ಸ್ಟೂಡೆಂಟ್ಸ್ಗೆ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದರೆ, ಪಾರ್ಟ್ ಡಿ ನಲ್ಲಿ ನೀವೇನು ಮಾಡಬಹುದು, ಬಯಾಲಜಿ ಸ್ಟೂಡೆಂಟ್ಸ್ ಇರ್ತೀರಾ ಅಂತ ಹೇಳಿದ್ರೆ ಬಯೋಮಾಲಿಕ್ಯೂಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. 5 ಮಾರ್ಕ್ ಇಲ್ಲಿ ಬಂದ್ಬಿಡುತ್ತೆ. ಆಯ್ತಾ? ಪಾರ್ಟ್ ಬಿ ನಲ್ಲೂ ಕೂಡ ನಿನಗೆ ಬಯೋಮಾಲಿಕ್ಯೂಲ್ಸ್ನಿಂದ ಒಂದು ಕ್ವೆಶನ್ಸ್ ಕೇಳ್ತಾರೆ. ಬಯೋಮಾಲಿಕ್ಯೂಲ್ಸ್ನಿಂದ ಒಂದು ಕ್ವೆಶನ್ಸ್ನ ಕೇಳುವ ಚಾನ್ಸಸ್ ಇದೆ. ಇಲ್ಲಿ 2 ಮಾರ್ಕ್ ಆಯಿತು. ಒಟ್ಟಿಗೆ ಎಷ್ಟು ಮಾರ್ಕ್ ಆಯಿತು? 7 ಮಾರ್ಕ್ ಆಯಿತು ಇಲ್ಲಿ, ರೈಟ್? 7 ಮಾರ್ಕ್ ಆಯ್ತು ಇಲ್ಲಿ. ಸೊ ಇಲ್ಲಿ ಏನಾಯಿತು? ನಿನಗೆ 7 ಮಾರ್ಕ್ ಆ್ಯಡ್ ಮಾಡಿದೆ ಅಂತ ಹೇಳಿದ್ರೆ ನಿನ್ನ ಟಾರ್ಗೆಟ್ ಏನಿತ್ತು? ತಮ್ನೇಲ್ನಲ್ಲಿ 35 ಇತ್ತು. 35 + 7 ಆಲ್ಮೋಸ್ಟ್ ನಿನಗೆ ಇಲ್ಲಿ 42 ಮಾರ್ಕ್. ನನಗೆ 3 ಸ್ಟ್ರಾಟಜಿ ಇದರಲ್ಲೇ ಹೇಳ್ಕೊಟ್ಟೆ. ಒಂದು, 22 ಮಾರ್ಕ್ ಸ್ಕೋರ್ ಮಾಡೋಕ್ಕೆ ಬರೀ 3 ಚಾಪ್ಟರ್. 22 ಮಾರ್ಕ್ ಸ್ಕೋರ್ ಮಾಡಬೇಕು ಅಂದರೆ ನೀನು ಹ್ಯಾಲೋ ಆಲ್ಕೇನ್, ಆಲ್ಕೋಹಾಲ್ ಚಾಪ್ಟರು ಮತ್ತು D&F ಬ್ಲಾಕ್ ಈ 3 ಚಾಪ್ಟರ್ ಇದ್ದು 22 ಮಾರ್ಕ್ ಸ್ಕೋರ್ ಮಾಡ್ತೀವಿ. 35 ಮಾರ್ಕ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಆರಾಮಾಗಿ ಈ 5 ಚಾಪ್ಟರ್ ತಗೊಳ್ಬೋದು. 35 ಮಾರ್ಕಿಗೆ ಈ 5 ಚಾಪ್ಟರ್. ಈಗ 42 ಮಾರ್ಕನ್ನು ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಆ್ಯಕ್ಚುಲಿ ಆ್ಯಡ್ ಬಯೋಮಾಲಿಕ್ಯೂಲ್ಸ್. ಇದರ ಜೊತೆಗೆ ಪ್ಲಸ್ ಬಯೋಮಾಲಿಕ್ಯೂಲ್ಸ್ ಅನ್ನು ಆ್ಯಡ್ ಮಾಡಿದ್ರೆ 42 ಮಾರ್ಕ್ಸ್ ಅಂತ ಹೇಳುವಂಥದ್ದು ಶೋರ್ ಆಗಿ ಬರುತ್ತೆ. ಬಟ್ ನೀನು ಕಲಿಬೇಕು. ಇದು ಬಯಾಲಜಿ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ಬಯಾಲಜಿ ಮಕ್ಳು ಯಾರಿದ್ದೀರಾ ನಿಮಗೆ ಹೆಲ್ಪ್ ಆಗುತ್ತೆ. ನಾನ್ ಬಯೋ ಸ್ಟೂಡೆಂಟ್ಸ್ ಇದ್ದೀರಾ ಆ್ಯಂಡ್ ಯು ವಾಂಟ್ 40 ಮಾರ್ಕ್ಸ್. ಯಾರೆಲ್ಲ ನಾನ್ ಬಯಾಲಜಿ ಸ್ಟೂಡೆಂಟ್ ಇದ್ದೀರಾ? ನಾನು ನಾನ್ ಬಯಾಲಜಿ ಸ್ಟೂಡೆಂಟ್ ಮಿಸ್, ನನಗೆ ಬಯೋಮಾಲಿಕ್ಯೂಲ್ಸ್ ಇಷ್ಟನೇ ಆಗಲ್ಲ, ಓದೋಕ್ಕೂ ಇಷ್ಟ ಇಲ್ಲ, ನನಗಾದರೆ 40 ಮಾರ್ಕ್ಸ್ ಬೇಕು. ನೀವೇನು ಮಾಡ್ಬೋದು? ಇಲ್ಲಿ ಈ ಬಯೋಮಾಲಿಕ್ಯೂಲ್ಸ್ ಅಂತ ಹೇಳೋ ಜಾಗದಲ್ಲಿ ಸಿಂಪಲ್ ಆಗಿ ಅಮೈನ್ಸ್ ಅಂತ ಹೇಳೋ ಚಾಪ್ಟರ್ ಓದ್ಕೊಳ್ಳಿ. ಬಹಳ ಸಣ್ಣ ಚಾಪ್ಟರು, ನೇಮ್ ರಿಯಾಕ್ಷನ್ಸ್ಗಳನ್ನ ತುಂಬ ನೀಟಾಗಿ ಕೇಳ್ತಾರೆ ಅವರು. ಆರಾಮಾಗಿ ನಿಮ್ಗೆ 5 ಮಾರ್ಕ್ಸ್ ಇಲ್ಲೂ ಸ್ಕೋರ್ ಮಾಡಬಹುದು. ಇದನ್ನು ನೀನು ಬಿಟ್ಬಿಡು. ಆಯಿತಾ? ನೀನು ಆವಾಗ ಏನು ಮಾಡ್ತೀಯ? 35ಗೆ +40 ಹಾಕೋ. ಆರಾಮಾಗಿ 35 + 5 ಮಾರ್ಕ್ 40 ಮಾರ್ಕ್ಸ್ ಆಗುತ್ತೆ. ಇಲ್ಲ ನೀನು ಆಲ್ಡಿಹೈಡ್ ಸ್ಕೋರ್ ಮಾಡ್ತೀಯ ಅಂದ್ರೂ, ಆಲ್ಡಿಹೈಡ್ ಬರಿತೀಯ ಅಂತ ಹೇಳಿದ್ರು ಕೂಡ ನಿನಗಲ್ಲೂ ಪಾರ್ಟ್ ಡಿ ನಲ್ಲಿ ಸ್ಕೋರ್ ಮಾಡ್ಬೋದು. ಇದಿಷ್ಟು ಬಿಟ್ಟು ಇದು ನಿಮಗೆ ಎಕ್ಸಾಕ್ಟ್ ಆಗಿ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ನಲ್ಲಿರುವಂತಹ ಕ್ಯಾಲ್ಕುಲೇಷನ್ಸ್. ನಿನ್ನ
ಮಾರ್ಕಿಂಗ್ ಪಾರ್ಟ್ ಎ ನಲ್ಲಿ ಯಾವುದಾದ್ರೂ 2 ಕ್ವೆಶನ್ ಸರಿ ಇತ್ತು ಅಂತ ಹೇಳಿದ್ರೆ ಔಟ್ ಆಫ್ 15 ನಲ್ಲಿ ಸೇ ದಟ್ ನಿಂದು 2 ಮಾರ್ಕ್ ಅಥವಾ 3 ಮಾರ್ಕ್ ಏನಾದರೂ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಅಲ್ಲಿಂದನೂ ಕೆಲವೊಂದು ಕ್ವೆಶನ್ಸ್ಗಳು ಬರುತ್ತೆ. ಪಾರ್ಟ್ ಇ ನಲ್ಲಿ ನೀನು ಫಾರ್ಮುಲಾ ಹಾಕಿಡ್ತೀಯ ಅಂತ ಹೇಳಿದ್ರೆ ಅಪ್ರಾಪ್ರಿಯೇಟ್ ಫಾರ್ಮುಲಾ ಕ್ಯಾರೀಸ್ 1 ಮಾರ್ಕ್, ಫಾರ್ಮುಲಾ ವಿತ್ ಸಬ್ಸ್ಟಿಟ್ಯೂಷನ್ ಕ್ಯಾರೀಸ್ 2 ಮಾರ್ಕ್. ಕರೆಕ್ಟಾಗಿ ಫಾರ್ಮುಲಾ ಹಾಕಿ ನೀನು ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಬಂತು, ಆನ್ಸರ್ ಬರಲಿಲ್ಲ ಅಂತ ಹೇಳಿದ್ರು ನಿನಗೆ ಅಟ್ಲೀಸ್ಟ್ 2 ಮಾರ್ಕ್ ಇರುತ್ತೆ. ಫೈನಲ್ ಆನ್ಸರ್ ನಿಮಗೆ ಸ್ಟಕ್ ಆಗ್ತಿದೆಯಾ ಅಥವಾ ರಾಂಗ್ ಆಗಿರುತ್ತೆ ಅಂತ ಹೇಳಿದ್ರು 1 or 2 ಮಾರ್ಕ್ ಎಕ್ಸ್ಟ್ರಾ ಇಲ್ಲಿ ಸ್ಕೋರ್ ಮಾಡ್ಬೋದು. ನನಗೆ ಇವಾಗ ಹೇಳಿ ನೀವು ಪಾಸ್ ಆಗೋದು ಹೆಂಗೆ ಕಷ್ಟ ಕೆಮಿಸ್ಟ್ರಿನಲ್ಲಿ ಅಂತ ಹೇಳಿ. ಪಾಸ್ ಆಗೋದು ಕಷ್ಟ, ಸಾರಿ ಫೇಲ್ ಆಗೋದು ಕಷ್ಟ, ಪಾಸ್ ಆಗೋದು ಈಸಿ. ಓಕೆ, ಸೊ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ದಟ್ ನೀನು ಕರೆಕ್ಟಾಗಿ ಓದುವುದನ್ನ ಓದಬೇಕು, ಅದರಲ್ಲಿ ರಾಜಿ ಮಾಡಬಾರ್ದು. ಈಗ 10 ಚಾಪ್ಟರ್ನ ನೀನು 5 ಚಾಪ್ಟರ್ಗೆ ಫಿಲ್ಟರ್ ಮಾಡ್ತೀಯ ಅಂತ ಹೇಳಿದ್ರೆ 5 ಚಾಪ್ಟರ್ನಲ್ಲಿ ಹೆಂಗೆ ಓದಬೇಕು ಅಂದರೆ ಏನು ಕೇಳಿದ್ರು ಓದಬೇಕು. ಮಿಸ್ ಇವಾಗ ಏನು ಕೇಳ್ತಾರೆ ಅಂತಲೇ ಗೊತ್ತಿಲ್ಲ, ನಾವು ಏನು ಮಾಡೋದಪ್ಪ ಅಂತ ಹೇಳಿದ್ರೆ ನಿನಗೆ ಮಾಡೆಲ್ ಪೇಪರ್ಸ್ ಕೊಟ್ಟಿರ್ತಾರಲ್ವಾ, ನೀನು ಮಾಡಬೇಕಾಗಿರೋದು ಇಷ್ಟೇ, ಕ್ವೆಶನ್ ಬ್ಯಾಂಕು, ಮಾಡೆಲ್ ಪೇಪರ್ಸು. ಸೊ ಮಾಡೆಲ್ ಪೇಪರ್ ಅಂತ ಹೇಳುವಂಥದ್ದು 3 ಸೆಟ್ ಕೊಟ್ಟಿದ್ದಾರೆ. ಸೊ 3 ಕ್ವೆಶನ್ ಪೇಪರ್ ಸೆಟ್ ಇರುತ್ತೆ ಆಯಿತಾ, 3 ಪೇಪರ್ ಇರುತ್ತೆ. ಅದೇ ಥರ ಪ್ರಾಕ್ಟೀಸ್ ಪೇಪರ್ ಅಂತ ಹೇಳುವಂಥದ್ದು 3 ಪೇಪರ್ ಇದೆ. ಈ 3 + 3 ಒಟ್ಟು 6 ಪೇಪರ್ಸ್ ಆಯಿತು. ಈ 6 ಕ್ವೆಶನ್ ಪೇಪರ್ಸ್ನಲ್ಲಿ ಏನೇನು ಕ್ವೆಶನ್ಸ್ ಕೇಳಿದ್ದಾರೆ ಅದನ್ನು ಕರೆಕ್ಟಾಗಿ ಓದ್ಕೊಂಡು ಹೋಗು, ಅಷ್ಟನ್ನೇ ಓದ್ಕೊಂಡು ಹೋಗು. ನಿನಗೆ ಆರಾಮಾಗಿ ಇಲ್ಲೇನೇನು ಓದಬೇಕು ಅಂತ ಹೇಳುವಂಥದ್ರದ್ದು ಐಡಿಯಾ ಅಲ್ಲೇ ಸಿಕ್ಬಿಡುತ್ತೆ. ಕ್ಲಿಯರ್ ಆಯ್ತಾ ನಿಮಗೆ? ಸೊ ಬಯೋಮಾಲಿಕ್ಯೂಲ್ಸ್ನ ನೀವು ಓದಬಹುದು. ಇಲ್ಲಿ ನಾನು ಬಯೋಮಾಲಿಕ್ಯೂಲ್ಸ್ ಕಾಟ್ ಮಾಡಿದ್ದೀನಿ. ಬಯೋ ಸ್ಟೂಡೆಂಟ್ಸಿಗೆ 40 ಮಾರ್ಕ್ಸ್ ಬೇಕು ಅಥವಾ 42 ಮಾರ್ಕ್ಸ್ ಬೇಕು ಅಂತ ಹೇಳಿದ್ರೆ ನೀವು ಬಯೋಮಾಲಿಕ್ಯೂಲ್ಸನ್ನು ಓದಬಹುದು. ನಾನ್ ಬಯಾಲಜಿ ಸ್ಟೂಡೆಂಟ್ಸಿಗೂ ಹೇಳಿದ್ದೀನಿ, ಬಯಾಲಜಿ ಸ್ಟೂಡೆಂಟ್ಸಿಗೂ ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ಬಯೋಮಾಲಿಕ್ಯೂಲ್ಸ್ ನಾನು ಬರೆದಿಟ್ಟಿರ್ತೀನಿ. ಇದು ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಕ್ವೆಶನ್ಸ್ ಬಂದರೆ ಸ್ಕೋರ್ ಮಾಡುವಂಥ ರೀತಿ. ಅಮೈನ್ಸ್ ಅಥವಾ ಬಯೋ ಮಾಲಿಕ್ಯೂಲ್ಸ್. ಸೊ ಐ ಹ್ಯಾವ್ ಟೋಲ್ಡ್ ಯು ನಾವು 22 ಮಾರ್ಕ್ಸ್ ಸ್ಟ್ರಾಟಜಿ ಹೇಗೆ, 35 ಮಾರ್ಕ್ಸ್ ಸ್ಟ್ರಾಟಜಿ ಹೇಗೆ, ಜೊತೆಗೆ 42 ಮಾರ್ಕ್ಸ್ ಸ್ಟ್ರಾಟಜಿ ಹೇಗೆ ಅಂತ ಹೇಳಿ. ಯಾರಿಗೆಲ್ಲ 70 on 70 ಸ್ಕೋರ್ ಮಾಡಬೇಕು ಅಂತ ಹೇಳಿ ಆಸೆ ಇದೆ, ನೀವು ಈ ವಿಡಿಯೋ ನೋಡಿದಿರಾ ಅಂತ ಹೇಳಿದ್ರೆ ಕಮೆಂಟ್ ಬಿಲೋ ಮಿಸ್ 70 on 70 ನಮಗೆ ಸ್ಟ್ರಾಟಜಿ ಬೇಕು, ನಾವು ಈ ವಿಡಿಯೋ ನೋಡಿದ್ದೀವಿ ಬಟ್ ನನಗೆ 70 on 70 ಸ್ಕೋರ್ ಮಾಡಬೇಕು, ನಾನು ಏನೇನು ಓದಬೇಕು ಅಂತ ಹೇಳೋದನ್ನು ನೀವು ಈ ವಿಡಿಯೋ ಕೆಳಗಡೆ ಖಂಡಿತವಾಗ್ಲೂ ಸ್ಟ್ರಾಟಜಿ ಕಮೆಂಟ್ ಮಾಡಿ. ಅಲ್ಲಿ ನಾನು ಬೇಸ್ಡ್ ಆನ್ ದ ಕಮೆಂಟ್ಸ್ I will do the next strategy video. Thank you, Maklai. Bye bye.